ಹಾಯ್ ಎಲ್ರಿಗೂ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ತಮ್ಗೆಲ್ಲರಿಗೂ ನನ್ನ ಮುಖದ ಪರಿಚಯ ಇರಬಹುದು ಅಂತ ಅನ್ಕೊಂತೀನಿ. ಅದೇ ಪ್ರೀವಿಯಸ್ ಫಸ್ಟ್ ಒಂದು ವಿಡಿಯೋ ಮಾಡಿದ್ದೆ ನಾನು, ಕಿಚ್ಚ ಸುದೀಪ್ ಅಣ್ಣರವರನ್ನ ಮೀಟ್ ಮಾಡೋದ್ರ ಬಗ್ಗೆ. ಸೊ ನನ್ನ ಹೆಸರು ಸಂದೀಪ್ ಅಂತೇಳಿ. ಅದೇ ಸಂದೀಪ್ ಮತ್ತೆ ನಿಮ್ಮ ಮುಂದ್ಗಡೆ ಸೆಕೆಂಡ್ ವಿಡಿಯೋ ತಗೊಂಡ್ಬರ್ತಾ ಇದ್ದೀನಿ. ಸೊ ಅದು ಫಸ್ಟ್ ವಿಡಿಯೋ ರೀಚ್ ಆಗಿದೆ ಎಲ್ಲ ಗೊತ್ತಿಲ್ಲ. ಸೊ ನೋಡೋಣ, ಅಟ್ಲೀಸ್ಟ್ ಈ ವಿಡಿಯೋದಲ್ಲಾದ್ರೂ ಅಟ್ಲೀಸ್ಟ್ ಸುದೀಪ್ ಅಣ್ಣರವ್ರಿಗೆ ರೀಚ್ ಆಗುತ್ತೆ ನನ್ನ ಮೆಸೇಜ್ ಅನ್ನೋದನ್ನ. ಸೊ ಈಗ ನಾನು ಸ್ಟಾರ್ಟ್ ಮಾಡಕ್ ಹೋಗ್ತೀನಿ. ಸೊ ಸ್ಟಾರ್ಟ್ ಮಾಡುವ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಿಚ್ಚ ಸುದೀಪ್ ಅಣ್ಣನ ಅಭಿಮಾನಿ ಸಂದೀಪ್, ಮತ್ತೊಮ್ಮೆ ನಿಮ್ಮ ಮುಂದ್ಗಡೆ. ಸೊ ಆಕ್ಚುಲಿ ಹೇಳ್ಬೇಕಂದ್ರೆ ನಂದಿದು ಸೆಕೆಂಡ್ ವಿಡಿಯೋ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಫಸ್ಟ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸುದೀಪ್ ಅಣ್ಣರವರನ್ನ ಮೀಟ್ ಮಾಡೋದ್ರ ಬಗ್ಗೆ. ಸೊ ಅದೇ ಸಂದೀಪ್ ಮತ್ತೆ ನಿಮ್ಮ ಮುಂದ್ಗಡೆ ಬಂದಿದ್ದೀನಿ. ಸೊ ಈಗ ಸ್ಟಾರ್ಟ್ ಮಾಡೋಣ, ವಿಷಯಕ್ಕೆ ಬರೋಣ. ವಿಷಯ ಏನು ಅಂತಂದ್ರೆ, ಫಸ್ಟ್ ನಾನು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಸುದೀಪ್ ಅಣ್ಣರವ್ರ ಬಗ್ಗೆ, ಆ ವಿಡಿಯೋ 2.7K ವ್ಯೂಸ್ ಓಡಿದೆ. ಎಷ್ಟು ಹೇಳಿ, 2.7K ವಿಡಿಯೋಸ್ ಆಕ್ಚುಲಿ ರೀಚ್ ಆಗಿದೆ ಅದು. ಸೊ ನನಗೆ ಅದು ಖುಷಿಯಾಗಿರುವಂತ ವಿಷಯನೇ. ಯಾಕೆ ಅಂತಂದ್ರೆ ಅದು ವಿಡಿಯೋ ಮಾಡೋವಾಗ ಅದು ಅನ್ಕೊಂಡಿರ್ಲಿಲ್ಲ ನಾನು, ಏನಾಗ್ಬೋದು ಏನಾಗತ್ತೆ ಅಂತ ಗೊತ್ತಿರ್ಲಿಲ್ಲ. ಮಾಡಿದೆ, ಮಾತಾಡೋಣ ಅಂತೇಳಿ. ಸೊ ಹೊರಗಡೆ ಬಂದಿದ್ದೀನಿ. ಸೊ ಅದು 2.7K ವ್ಯೂಸ್ ಏನು ಇವತ್ತಿಗೆ ರನ್ನಿಂಗ್ ಅಲ್ಲಿದೆ. ಸೊ ಅದನ್ನ ಯಾರ್ಯಾರು ನೋಡಿದ್ದೀರಿ, ಕಮೆಂಟ್ಸ್ ಮಾಡಿದ್ದೀರಿ, ಲೈಕ್ಸ್ ಮಾಡಿದ್ದೀರಿ, ರಿಯಾಕ್ಟ್ ಮಾಡಿದ್ದೀರಿ, ಶೇರ್ ಮಾಡಿದ್ದೀರಿ, ಅವ್ರು ಎಲ್ರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದಗಳನ್ನು ಹೇಳ್ತೇನೆ ನಿಮ್ಗೆಲ್ಲರಿಗೂ. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ, ನನ್ನ ಹಳೆ ಸ್ನೇಹಿತರು ಏನಿದ್ದಾರೆ ಅವ್ರೆಲ್ರಿಗೂ ನನ್ನ ಪರಿಚಯ ಇದೆ. ಸೊ ಅವರೆಲ್ಲಾನು ಎಲ್ಲ ವಿಡಿಯೋಸ್ ಎಲ್ಲ ನೋಡಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ಈ ಹೊಸದಾಗಿ ನನ್ನ ವಿಡಿಯೋನ ಯಾರ್ಯಾರು ನೋಡಿ ಶೇರ್, ಕಮೆಂಟ್, ರಿವ್ಯಾಕ್ಸ್ ಎಲ್ಲ ಮಾಡಿದ್ದೀರಿ, ಸೊ ಅವ್ರಗಳಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಮೊದಲನೇದು. ಸೊ ಎರಡನೇದು, ಒಂದು ಇಂಪಾರ್ಟೆಂಟ್ ವಿಷಯ ಒಂದಿದೆ, ಅದು ನಾನು ನಿಮ್ಗೆಲ್ರಿಗೂ ಶೇರ್ ಮಾಡ್ಕೊಬೇಕು. ಆ ವಿಷಯ ಏನು ಅಂತಂದ್ರೆ, ಅದು ಫಸ್ಟ್ ವಿಡಿಯೋ ನಾನೇನ್ ಮಾಡಿದ್ದೆ. ಸೊ ನನಗೆ ಅದು ಅಷ್ಟೊಂದು ಕ್ಲಾರಿಟಿ ಇರಲಿಲ್ಲ, ಪ್ಲಾನಿಂಗ್ ಇರಲಿಲ್ಲ. ಅಂದ್ರೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋದು ನನಗೆ ಪ್ಲಾನಿಂಗ್ ಇರಲಿಲ್ಲ ಅದು. ಸೊ ಸ್ವಲ್ಪ ಯೋಚನೆ ಮಾಡಿ ಅದನ್ನೆಲ್ಲಾನು ನಾನು ಮಾತಾಡಿದೆ. ಸೊ ಆ ವಿಡಿಯೋ ಏನ್ ನಾನು ಮಾತಾಡಿದ್ದೀನಿ, ಅದರಿಂದ ಕೆಲವೊಂದು ಮಾತುಗಳು ಕೆಲವರಿಗೆ ಬೇಜಾರಾಗಿದೆ, ನೋವಾಗಿದೆ ಅನ್ನೋದು ನನಗೆ ವಿಷಯ ತಿಳಿದು ಬಂತು. ಆಕ್ಚುಲಿ ಸ್ಪೆಷಲ್ ಆಗಿ ಹೇಳಬೇಕು ಅಂದ್ರೆ, ನನ್ನ ತಂದೆ ತಾಯಿಗಳೇನಿದ್ದಾರೆ ಅವ್ರಿಗೆ ನೋವಾಗಿದೆ. ಸೊ ಫಸ್ಟ್ ಆಫ್ ಆಲ್ ಅವ್ರ ಕ್ಲಾರಿಟಿ ಕೊಟ್ಬಿಡ್ತೀನಿ. ಹಾಯ್ ಮಾಮ್ ಡ್ಯಾಡ್, ಅದೇನು ನಾನು ಫಸ್ಟ್ ವಿಡಿಯೋ ಮಾಡಿದ್ದೆ, ನನಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಮಾತಾಡಬಾರ್ದು ಅಂತೇಳಿ. ಸೊ ಕೆಲವೊಂದು ಮಾತುಗಳು ನಿಮಗೆ ನೋವಾಗಿದೆ ಅಂತ ಗೊತ್ತಾಯ್ತು. ಸೊ ಅದು ಥಾಟ್ ಪ್ರೊಸೆಸ್ ನಂದು ಆ ಥರ ಇರಲಿಲ್ಲ, ನಂಗೆ ನೆಸೆಸಿಟಿನೂ ಇರಲಿಲ್ಲ ಅನ್ಕೊಂತೀನಿ ಅದು ನಂದು ಅದೆಲ್ಲ ಮಾತಾಡುವಂಥದ್ದು. ಬಟ್ ಫಸ್ಟ್ ಟೈಮ್ ಅದು ವಿಡಿಯೋ ಮಾಡೋದ್ರಿಂದ ನನಗೆ ಅಷ್ಟೊಂದು ಐಡಿಯಾ ಬರಲಿಲ್ಲ. ಸೊ ಅದನ್ನು ಕೆಲವೊಂದು ನಾನು ಮಾತಾಡಬಾರ್ದು ಮಾತುಗಳನ್ನ ಮಾತಾಡ್ಬಿಟ್ಟೆ. ಸೊ ಅದರಿಂದ ತಮ್ಗಳಿಗೆ ಏನಾದ್ರೂ ನೋವಾಗಿದ್ರೆ ದಯವಿಟ್ಟು ಅದ್ರ ಬಗ್ಗೆ ಕ್ಷಮೆ ಇರ್ಲಿ ಅಂತ ಕೇಳ್ತೀನಿ ನಾನು ನಿಮ್ಮನ್ನ. ಸೊ ಆ ತರ ಎಲ್ಲ ನೆಕ್ಸ್ಟ್ ನಡೆಯಲ್ಲ. ಸೊ ನೆಕ್ಸ್ಟ್ ನಾನು ಏನಾದ್ರು ಮಾತಾಡಬೇಕು ಅಂತಂದ್ರೆ ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಅದ್ರ ಬಗ್ಗೆ ನಾನು ಮಾತಾಡೋದಕ್ಕೆ ಮಾತಾಡ್ತೀನಿ ಇದ್ಮೇಲೆ. ಸೊ ನಿಮ್ಗಳಿಗೆ ತಮ್ಗಳಿಗೆ ಮತ್ತೊಮ್ಮೆ ನಾನು ತಪ್ಪಾಯ್ತು, ಸಾರಿ, ಇನ್ನೊಂದ್ಸತಿ ಆ ಥರ ಮಾತಾಡಲ್ಲ. ಏನ್ ಮಾತಾಡ್ಬೇಕು ಅದನ್ನೇ ಮಾತಾಡ್ತೀನಿ ನಾನು. ಅದನ್ನ ಇವಾಗ ಕಂಟಿನ್ಯೂ ಮಾಡೋಣ. ಇದು ಸೆಕೆಂಡ್ ಥಿಂಗು. ಥರ್ಡ್ ಥಿಂಗು ಇಲ್ಲಿಂದ ಶುರು ಆಗುತ್ತೆ. ಹಾಯ್ ಸುದೀಪಣ್ಣ, ಹೇಗಿದ್ದೀರಿ? ನಾನಣ್ಣ ಸಂದೀಪ್, ನಿಮ್ಮ ಅಭಿಮಾನಿ. ಫಸ್ಟ್ ವಿಡಿಯೋ ಮಾಡಿದ್ದೆ. ಸೊ ಇದು ಸೆಕೆಂಡ್ ವಿಡಿಯೋ ನಂದು ಆಕ್ಚುಲಿ. ಸೊ ನನಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಮ ಹೆಸರು ಹೇಳಿದ ತಕ್ಷಣ ನನಗೆ ಮಾತುಗಳು ನಿಂತೋಗ್ಬಿಟ್ಟಿದೆ. ಸೊ ನಿಮ್ಮ ಹತ್ರ ಒಂದು ಒಳ್ಳೆ ಮೆಸೇಜ್ ತಿಳಿಸ್ಬೇಕು ಅಂತೇಳಿ ನಾನು ನಿಮ್ಗೆ ಮುಂದೆ ಬಂದಿದ್ದೀನಿ. ಈಗ ಏನಿಲ್ಲ ಸುದೀಪಣ್ಣ, ಮೊನ್ನೆ ನೀವು ಈ ಒಂದು ವಿಷಯ ಮಾತಾಡ್ಬೇಕಾಗಿತ್ತು. ಮೊನ್ನೆ ನೀವು ಸೆಪ್ಟೆಂಬರ್ 2 ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರಿ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದು ಸಿಕ್ಕಾಪಟ್ಟೆ ತುಂಬಾನೇ ಚೆನ್ನಾಗಾಯ್ತು ನಿಮ್ ಬರ್ಡೇ. ಬಟ್ ಆ ಬರ್ಡೇನ ನಡುತ್ತೋ, ಬಟ್ ಕೆಲವೊಂದು ನೋವಾಗಿರುವಂತ ವಿಷಯ ಕೂಡ ನನಗಿದೆ. ಅದೇನು ಅಂತಂದ್ರೆ, ನಿಮ್ಮ ಹತ್ರ ಬಂದು ನಿಮ್ಮನ್ನ ಟೈಟ್ ಆಗಿ ಹಗ್ ಮಾಡ್ಕೊಂಡು 1-2 ಕಣ್ಣೀರ್ ಹಾಕಿ ನಿಮ್ ಬರ್ಡೇ ವಿಶ್ ಮಾಡ್ಬೇಕು ಅನ್ಕೊಂಡಿದ್ದೆ. ಸೊ ಅದು ಮಾಡ್ಲಿಕ್ಕೆ ಆಗಿಲ್ಲ. ಸೊ ಅದು ಸಿಕ್ಕಾಪಟ್ಟೆ ಬೇಜಾರಿದೆ ನನಗೆ. ಏನ್ ಹೇಳ್ಬೇಕಂತ ಗೊತ್ತಾಗ್ತಲ್ಲ. ಅದೇನಾದ್ರೂ ಮುಂದೆ ಬಂದಿದ್ರೆ ಮಾತ್ರ ಅದ್ರ ಕತೆ, ಅದ್ರ ಏನ್ ಮಾತಾಡ್ತಾ ಇದೆ ಅನ್ನೋದು ನನಗೆ
ಗೊತ್ತಾಗ್ತಾ ಇಲ್ಲ ಏನ್ ಮಾತಾಡ್ತಾ ಇದ್ದೆ ನಾನು. ಸೊ ಆ ಬರ್ಡೇಗೆ ನಾನು ಬಂದು ನಿಮ್ಮ ಹತ್ರ ವಿಶ್ ಮಾಡೋದಕ್ಕಾಗಿಲ್ಲ. ಸೊ ಈಗ ಅದು ಮುಗ್ದಿರೋವಂಥದ್ದು, ಆದ್ರೂ ಸಹ ನಾನು ಅದನ್ನ ನಿಮ್ಮನ್ನ ಹೇಳ್ಬೇಕು, ನಾನು ನಿಮಗೆ ಹೇಳೋದಿಕ್ಕೆ ಅದನ್ನ ಇಷ್ಟಪಡ್ತೀನಿ. ಅಣ್ಣ, ನೀವೇನು ನಿಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರಿ ತುಂಬಾ ಅದ್ದೂರಿಯಾಗಿತ್ತು ಅಣ್ಣ. ನಿಮ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನೀವು ಇನ್ನೂ 100 ಕಾಲ ಸುಖವಾಗಿ ಚೆನ್ನಾಗಿ ಬಾಳ್ಬೇಕು. ನಿಮ್ ದಾನ ಧರ್ಮಗಳೇನಿದೆ ಇನ್ನೂ ಹೆಚ್ಚಾಗಬೇಕು. ನಿಮ್ ಫ್ಯಾನ್ ಬೇಸ್ ಏನಿದೆ ಇನ್ನೂ ಜಾಸ್ತಿ ಆಗ್ಲಿ ಅಂತ ನಾನು ತುಂಬಾ ಹೃದಯದಿಂದ ಅನ್ಕೊಂತೀನಿ. ಸೊ ಇದು ಇನ್ನೊಂದು ವಿಷಯ. ಆಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ, ವಿಕ್ರಾಂತ್ ರೋಣ ಆಗೋದ್ಮೇಲೆ ನಿಮ್ಮನ್ನ ನಾವು ನೋಡೋದಿಕ್ಕೆ ನಮ್ಗೆ ಆಗಿಲ್ಲ. ವಿಕ್ರಾಂತ್ ರೋಣ ಮೂವಿ ಆದ್ಮೇಲೆ ಪರದೆ ಮೇಲೆ ನೋಡೋದಿಕ್ಕೆ. ಸೊ ತುಂಬಾ ವೇಟಿಂಗ್ ಅಲ್ಲಿ ಇದು ಯಾವಾಗ ಬರ್ತಾರೆ ಸುದೀಪ್ ಅಣ್ಣ ಅಂತೇಳಿ. ಸೊ ಈಗ ಇದೇ ಮಂತು 27 ಇಂದ 27-28 ಏನ್ ನಿಮ್ ಬಿಗ್ ಬಾಸ್ ಕಾರ್ಯಕ್ರಮ ಶುರು ಆಗ್ತಾ ಇದೆ, ಅದಕ್ಕಂತೂ ನಾವು ಸಿಕ್ಕಾಪಟ್ಟೆ ವೇಟಿಂಗ್ ಅಲ್ಲಿ ಇದೀವಿ. ಸೊ ಆ ಶೋ ನಾವು ತುಂಬಾ ವೇಟ್ ಮಾಡ್ತಾ ಇದ್ದೀವಿ, ಯಾಕಂದ್ರೆ ನಿಮ್ಮನ್ನ ನೋಡ್ಬೇಕಲ್ವಾ, ಅದಕ್ಕೆ. ಸೊ ಅದೇನ್ ಸ್ಟಾರ್ಟ್ ಆಗ್ತಾ ಇದೆ ಅದನ್ನ ನೋಡೋದಕ್ಕೆ ನಾವು ಕಾತುರದಿಂದ ತಯಾರಾಗಿದ್ದೀವಿ. ಬಿಗ್ ಬಾಸ್ ಅನ್ನೋದಕ್ಕಿಂತ ನೀವು ಆ ಶೋಗೆ ನೀವೊಂದು ನಿರೂಪಣೆ ಮಾಡ್ಕೊಡ್ತೀರಲ್ಲ, ಅದನ್ನ ನೋಡೋದೇ ನಮ್ಗೆ ಎಷ್ಟೋ ಖುಷಿ. ನಮ್ಗೆ ತುಂಬಾ ಖುಷಿ ಕೊಡುತ್ತೆ ನಮ್ಗೆ ಅದು. ನೀವು ಮಾತಾಡೋದಾಗ್ಲಿ, ನೀವು ಕೊಡೋ ಥಾಟ್ ಪ್ರೊಸೆಸ್ಸು, ನೀವು ಕೊಡೋ ಐಡಿಯಾಸು, ನೀವು ಅದು ಕೋಪ ಮಾಡ್ಕೊಂಡು ಬೈತಿರಲ್ಲ, ಅದಂತೂ ಇನ್ನೂ ಸಿಕ್ಕಾಪಟ್ಟೆ ಚೆನ್ನಾಗಿರ್ತದೆ. ಸೊ ಅದಕ್ಕೆಲ್ಲ ನಾವು ತುಂಬಾ ವೇಟಿಂಗ್ ಅಲ್ಲಿ ಇದ್ದೀವಿ ನಿಮ್ಮನ್ನು ನೋಡ್ಬೇಕು ಅಂತೇಳಿ. ಸೊ ಅದೊಂದು ಕಾರ್ಯಕ್ರಮ ಈ ಸತಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ನಮಗೆ ಗೊತ್ತು. ಚೆನ್ನಾಗಿ ಓಡ್ಲಿ ಅನ್ನೋದು ನಮ್ಮ ಅಭಿಮಾನಿಗಳ ಆಶಯ. ಅದು ನಿಮ್ಮನ್ನ ವಾರಕ್ಕೊಂದ್ಸತಿ ನೀವು 2 ದಿವಸ ಬರ್ತಿರಲ್ಲ ಗೆಟಪ್ಸ್ ನಿಮ್ ನೋಡೋದಿಕ್ಕೆ, ನಾವಂತೂ ಎಕ್ಸೈಟ್ಮೆಂಟ್ ಕಾಯ್ಕೊಂಡಿರ್ತೀವಿ ಆ ವಿಡಿಯೋ ನೋಡೋದು, ನಿಮ್ಮ ನೋಡೋದಿಕ್ಕೆ. ಸೊ ಅದು 28 ನಡೆಯುವಂಥದ್ದು. ಸೊ ಅದಾದ್ಮೇಲೆ ಕೆಲವೊಂದು ವಿಷಯಗಳಿದೆ ಮಾತಾಡಬೇಕು. ಇನ್ನೊಂದೇನು ಅಂತಂದ್ರೆ, ಮೊನ್ನೆ ನಿಮ್ದು ಈ ಮಾರ್ಕ್ ಅನ್ನೋ ಮೂವಿದು ಏನು ನಿಮ್ದು ಬಿಡುಗಡೆ ಆಯ್ತು ಮೊನ್ನೆ. ಸಿಕ್ಕಾಪಟ್ಟೆ ಬಿಲಿಯನ್ಸ್ ವ್ಯೂಸ್ ಅಲ್ಲಿ ಓಡ್ತಾ ಇದೆ. ಅದು ತುಂಬಾನೇ ಚೆನ್ನಾಗಿದೆ ನೋಡೋದಿಕ್ ಮಾತ್ರ. ಅದೊಂದು ಸಿಕ್ಕಾಪಟ್ಟೆ ಖುಷಿ ಇದೆ. ಆಮೇಲೆ ಸುದೀಪಣ್ಣ ಅದು ಸಿನಿಮಾ ಡಿಸೆಂಬರ್ 25ಗೆ ರಿಲೀಸ್ ಆಗ್ತಾ ಇದೆ. ನನ್ನ ಮಗಂದು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿಂದ ಅದಕ್ಕೆ ವೇಟ್ ಮಾಡ್ಕೊಂಡಿದೀವಿ, ಆ ಮೂವಿ ನಾವು ನೋಡ್ಬೇಕು ಅಂತೇಳಿ. ಸೊ ಆ ಮೂವಿ ಅಂತೂ ನಿಮ್ದು ಈಗಲೇ ನೋಡ್ತಾ ಇದ್ರೇನೆ ಎಷ್ಟು ಮೈ ಎಲ್ಲ ಜುಮ್ ಅನ್ಸುತ್ತೆ. ಆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ರೆ, ನಿಮ್ ಫೋಸ್ ಎಲ್ಲಾನು ನೀವು ಕೊಡ್ತಾ ಇರೋದು ನೋಡ್ತಾ ಇದ್ರೆ, ಕೊಟ್ಟಿರೋ ಫೋಟೋಸ್ ಏನಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸುದೀಪಣ್ಣದು. ಅದನ್ನ ನೋಡೋದಕ್ಕಂತ ನಾವು ಕಾಯ್ಕೊಂಡಿದ್ದೀವಿ. ಫಿಲಮ್ ಆದಷ್ಟು ಬೇಗ ಬರ್ಲಿ ಅನ್ನೋದೇ ನಮ್ಮಂತ ಚಿಕ್ಕ ಸಣ್ಣ ಅಭಿಮಾನಿಗಳದ್ದು ಆಶಯ. ನಿಮ್ಮನ್ನ ನೋಡ್ಬೇಕು ಅದನ್ನ ನೀವು ಯಾವ ತರ ನಿಮ್ಮ ಆಕ್ಟಿಂಗ್ ನೋಡ್ಬೇಕಂದ್ರೆ ಒಂದು ಫಿದಾ ಹೋಗ್ತೀವಿ ನಾವು. ನಿಮ್ ಆಕ್ಟಿಂಗು, ನೀವು ಹಾಕೋ ಬಟ್ಟೆ, ನಿಮ್ಮ ಹೇರ್ ಸ್ಟೈಲು, ನಿಮ್ಮ ಮೌಸ್ಟ್ಯಾಕು, ವಿಸ್ಕರ್ಸ್ ಏನಿದೆ ಆ ಸ್ಟೈಲ್ ಅಂತೂ ನೋಡೋದಕ್ಕೆ ನಾವು ಸಿಕ್ಕಾಪಟ್ಟೆ ವೇಟಿಂಗ್ ಅಲ್ಲಿ ಇದೀವಿ. ಸೊ ಅದೊಂದು ಫಿಲಮ್ ಚೆನ್ನಾಗಿ ಓಡ್ಲಿ ಅನ್ನೋದು ನಮ್ಮಂತ ಸಣ್ಣ ಪುಟ್ಟ ಅಭಿಮಾನಿಗಳ ಒಂದು ಆಶಯ. ಸೊ ಅದು ಮೂವಿ ಚೆನ್ನಾಗಿರ್ಲಿ. ಸೊ ಇನ್ನೊಂದೇನು ಹೇಳ್ಬೇಕು ಅಂತಂದ್ರೆ, ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ಈ ಸಿನಿಮಾ ಆದ್ಮೇಲೆ ಎಷ್ಟೊಂದು ಸಿನಿಮಾ ಬರ್ತಾ ಇದೆ. ಅದು ಯಾವ್ದಂತ ಕೆಲವರಿಗೆಲ್ಲ ಗೊತ್ತಿಲ್ಲ ಅನ್ಕೊಂತೀನಿ. ಗೊತ್ತಿರತ್ತೆ, ಯಾರ್ಯಾರು ಗೊತ್ತಿಲ್ಲ ಅವ್ರಿಗೆಲ್ಲ ವಿಶೇಷ ನಾನು ತಿಳಿಸ್ಬಿಡ್ತೀನಿ. ಆ ಮೂವಿ ಬೇರೆ ಯಾವ್ದು ಅಲ್ಲ, BRB ಬಿಲ್ಲಾ ರಂಗ ಭಾಷಾ ಫಿಲಮ್. ಅದಕ್ಕಂತೂ ನಾವು ನಿಜವಾಗ್ಲೂ ಹೇಳ್ಬೇಕಂದ್ರೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಅಲ್ಲಿ ಇದೀವಿ ನಾವು. ಸಿಕ್ಕಾಪಟ್ಟೆ ಇದರಲ್ಲಿ ಇದೀವಿ. ಯಾವ ತರ ಇರ್ಬೋದು ಅದು BRB ಅಂದ್ರೆ ಏನು 3 ತರ ಏನಿದೆ, ಅದು ಯಾವ್ಯಾವ ಪಾತ್ರ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಅದು ಅಲ್ಲಿ ಥಿಯೇಟರ್ ಅಲ್ಲಿ ಬಂದು ನೋಡಿದಾಗೆ ನಮಗೆ ಗೊತ್ತಾಗುತ್ತೆ. ಸೊ ಅದಕ್ಕೂ ಅಷ್ಟೇನೆ ನಾವು ಸಿಕ್ಕಾಪಟ್ಟೆ ವೇಟಿಂಗ್ ಮಾಡ್ತಾ ಇರುವಂತದ್ದು. ಸೊ ಆ ಮೂವಿನೂ ನಿಮ್ದು ಚೆನ್ನಾಗಿ ಓಡ್ಲಿ, ಹೈಯೆಸ್ಟ್ ರೆಕಾರ್ಡ್ಸ್ ಎಲ್ಲ ಬ್ರೇಕ್ ಆಗ್ಲಿ, ಹೈಯೆಸ್ಟ್ ಅಮೌಂಟ್ ಕಲೆಕ್ಷನ್ ಆಗ್ಲಿ ಬಾಕ್ಸ್ ಆಫೀಸು ಅನ್ನೋದನ್ನ ನಾವು ಅನ್ಕೊಂತಿರುವಂಥದ್ದು. ಅದು ಆಗ್ಲಿ, ಚೆನ್ನಾಗಾಗ್ಲಿ ನಿಮ್ಮ ಮೂವೀಸ್ ಎಲ್ಲನೂ. ಬಿಗ್ ಬಾಸ್ ಚೆನ್ನಾಗಿ ಓಡ್ಲಿ. ಸೊ ಅದಾಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಬೇಡ, ನೀವು ಈ ಕೆಲವೊಂದು ಮಾತುಗಳು ಮಾತಾಡ್ತಿರಲ್ಲ, ಅದು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗತ್ತೆ ಸುದೀಪಣ್ಣ. ಅಂದ್ರೆ ಕೆಲವೊಂದು ಹೇಳ್ಬೇಕು ಅಂದ್ರೆ, ನಿಮ್ ಥಾಟ್ ಪ್ರೊಸೆಸ್ ಏನಿರುತ್ತೆ, ನೀವು ಮಾತಾಡೋದು ಕೆಲವರಿಗೆ ಥಾಟ್ಸ್ ಕೊಡ್ತಿರಲ್ಲ, ಅದಂತೂ ಚಿಂದಿಯಾಗಿರತ್ತೆ ಸುದೀಪಣ್ಣ. ನಾನಂತೂ ನಿಜವಾಗ್ಲೂ ನನ್ನ ಲೈಫಲ್ಲಿ ಪ್ರತಿಯೊಂದು ನೀವೇನೇನು ಹೇಳ್ತಿರೋ ಅದನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾರಂತ ಮನುಷ್ಯ ನಾನು. ಪ್ರತಿಯೊಂದೂ ಅಷ್ಟೇ. ಆ ಮಾತು ಕೇಳೋದಕ್ಕೆ ಚಂದ ಸುದೀಪಣ್ಣ. ಅದು ಏನಣ್ಣ ಮಾತು ಅವೆಲ್ಲ.
ಅದು ಮೊನ್ನೆ ಒಂದು ವಿಡಿಯೋ ನೋಡಿದೆ, ಅದು ಯಾರೋ ಕೇಳ್ತಾ ಇದ್ರು ನಿಮ್ಮನ್ನ ಕುಳಿಸ್ಕೊಂಡು, ಆ, ನಿಮ್ಮಿಂದ ಜಾಸ್ತಿ ತುಂಬಾ ಜನ ಸ್ನೇಹಿತರೆಲ್ಲ ದೂರ ಆಗೋಗ್ಬಿಡ್ತಾರಲ್ಲ, ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅಂತ ನೀವು ಅವ್ರನ್ನು ಕೇಳೋದಕ್ಕೆ ನಿಮ್ ಉತ್ತರ ನೀವು ಕೊಟ್ರಿ. ಹೋಗ್ಲಿ ಬಿಡಿ, ಅವ್ರು ಹೋಗಿದಾರ ಅಂತೇಳಿ ತಲೆ ಕೆರ್ಕೊಂಡು ಮೈಯೆಲ್ಲ ಪರ್ಸ್ಕೊಂಡು ನಾನು ಉಸಿರೇ ಅಂತ ಹಾಡು ಹೇಳ್ಕೊಂಡು ನಾನು ಇರೋದಕ್ಕಾಗತ್ತಾ? ಹೋಗ್ಲಿ ಬಿಡಿ, ಹೊಸಬ್ರೇನಿದೆ ಅವ್ರ ಜೊತೆ ಪಾರ್ಟಿ ಮಾಡೋಣ ಅಂತ ಹೇಳ್ತಿರಲ್ಲ, ಆ ವಿಷಯ ಅಂತ ಕೇಳಿ ಸಿಕ್ಕಾಬಿಟ್ಟೆ ಖುಷಿ ಆಗೋಗ್ಬಿಡ್ತು. ಯಾಕಂದ್ರೆ ನನ್ನ ಲೈಫಲ್ಲೂ ಆ ಥರನೇ ಇರೋದು. ತುಂಬಾ ಜನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ, ತುಂಬಾ ಜನ ತೀರ್ಕೊಂಡ್ಬಿಟ್ರು ಹೇಳ್ಬೇಕು ಅಂತಂದ್ರೆ. ನನ್ನ ಸ್ನೇಹಿತರು ಕೆಲವರೆಲ್ಲ ನನಗೆಲ್ಲ ತುಂಬಾ ಬೇಕಾಗಿರುವಂಥವ್ರು. ಸೊ ಅದೊಂದು ಸಿಕ್ಕಾಬಟ್ಟೆ ನೋವಿದೆ. ಆಮೇಲೆ ಇನ್ ಕೆಲವರು ಅದೇ ವಿಷಯದಲ್ಲೇ ಇರ್ತಾರೆ. ಸೊ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಾನು ನಿಮ್ಮ ಮಾತುಗಳನ್ನ ಸಿಕ್ಕಾಪಟ್ಟೆ ಫಾಲೋ ಮಾಡೋದು ನಾನು. ಆಮೇಲೆ ಇನ್ನೊಂದು ಯಾವುದೋ ಒಂದು ವಿಡಿಯೋ ಇತ್ತು ನಿಮ್ಮದು, ಯಾರೋ ಕೇಳಿದ್ರೆ ಯಾವಾಗಲೂ ನಿಮ್ಮ ಬಗ್ಗೆನೇ ಕೆಟ್ಟದ್ದು ಮಾತಾಡ್ತಾ ಇರ್ತಾರೆ, ನಿಮ್ಮ ಬಗ್ಗೆನೇ ಏನೋ ಮಾತಾಡ್ತಾರೆ, ನಿಮ್ಮ ಬಗ್ಗೆನೇ ಯಾವಾಗಲೂ ಚರ್ಚೆ ಮಾಡಿ ನಡೀತಾ ಇರ್ತದೆ ಯಾರ ಬಾಯಲ್ಲಿ ನೋಡಿದ್ರು ಇಂಡಸ್ಟ್ರಿಯಲ್ಲಿ. ಅದು ಯಾಕೆ ಅಂತ ಕೇಳಿದಾಗ ಅದಕ್ಕೆ ನೀವು ಸುಲಭವಾಗಿ ಒಂದು ಉತ್ತರ ಕೊಟ್ರಿ. ಮಾತಾಡ್ಕೊಂಡವರು ಮಾತಾಡ್ಕೊಂಡ್ಲಿ ಬಿಡಿ, ಅವ್ರಿಗೆ ಇನ್ನೇನು ಕೆಲಸ, ಅವ್ರಿಗೆ ಅದೇ ಕೆಲಸ ಇರುತ್ತೆ. ಅಲ್ಲಿ ಇನ್ನೊಂದೇನು ಅಂತಂದ್ರೆ, ಅಲ್ಲಿ ನನ್ನ ವಿಷಯ ಮಾತಾಡ್ತಾ ಇದೆ ಅಂತಂದ್ರೆ ಅಲ್ಲಿ ಏನೋ ಇದೆ, ಏನೋ ಸ್ಪೆಷಲ್ ಇದೆ ಅಂತ ಹೇಳಿ ನೀವು ಹೇಳಿದ್ರಿ. ಸೊ ಅವರಿಗೆ ಸ್ಪೆಷಲ್ ಇರೋದಕ್ಕೇನೆ ಅವ್ರು ಪದೇ ಪದೇ ನಿಮ್ಮ ವಿಷಯ ಮಾತಾಡ್ತಾರೆ ಅಂತ ಹೇಳಿದ್ರೆ, ಸೊ ಕೆಲವೊಂದು ನನಗೂ ಆ ಥರ ನನ್ನ ಲೈಫಲ್ಲಿ ಇರುವಂಥದ್ದು. ಸೊ ನಾನು ಅವ್ರ ಬಗ್ಗೆ ಅಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕಂದ್ರೆ ನೀವು ಹೇಳಿರೋ ಪ್ರಕಾರವಾಗಿ ನೀವು ಹೇಳ್ತಿರಲ್ಲ ಸುದೀಪಣ್ಣ, ಅದೇನೋ ಅವ್ರಿಗೆ ಇನ್ನೇನು ಮಾಡಕ್ ಕೆಲಸ ಇರಲ್ಲ, ಅವ್ರಿಗೆ ಯಾವಾಗ್ಲೂ ಇದೇ ಕೆಲಸ, ಏನ್ ಮಾತಾಡೋಣ ಅವ್ನ ಬಗ್ಗೆ, ಏನ್ ಮಾತಾಡೋಣ ಅನ್ನೋದನ್ನ ಏನೋ ಹೇಳ್ತಾರಲ್ಲ, ಹಾಗೆ ಅದೇ ಕೆಲಸದಲ್ಲಿ ಇರ್ತದೆ ಅವ್ರದ್ದು. ಸೊ ಅವ್ರದ್ದೆಲ್ಲ ಥಾಟ್ ಪ್ರಾಸೆಸ್ ಆ ಥರ ಇರ್ತದೆ. ಸೊ ನಾವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳೋದಕ್ಕಾಗಲ್ಲ. ಅವರು ಬೆಳ್ಕೊಂಡ್ ರೀತಿನ ಆ ಥರ ಅನ್ಕೊಂಡಿರ್ಬೋದು ನಾವು. ಸೊ ಆ ಥರನೇ ಇರ್ಲಿ, ಅವ್ರ ಲೈಫ್ ನಾವು ಎಂಜಾಯ್ ಮಾಡ್ಲಿ, ನಮ್ಮ ಲೈಫ್ ನಮ್ದು ಹೇಗಿದೆ ನಾವು ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ. ಸೊ ನಮ್ದು ಏನಿದೆ ಏನೇನ ಮಾಡ್ಕೊಳ್ಳಿ, ಯಾರಿಲ್ಲ ನಾನಿರೋ ಜಾಗದಲ್ಲಿ ಅಂತಂದ್ರೆ ಯಾರ ಬೇಕಾದ್ರೆ ಅನ್ಕೊಂಬೋದು ನಮ್ಮ ಬಗ್ಗೆ ಮಾತಾಡ್ಬೋದು ಅಂತ ಹೇಳಿದ್ರೆ, ಆದ್ರೆ ಯಾರ ಬಗ್ಗೆ ಎಲ್ರ ಬಗ್ಗೆ ಮಾತಾಡ್ಕೊಳೋರ್ ಬಗ್ಗೆ ಹೇಳ್ತಾ ಇದ್ದೀನಿ. ಅದು ಯಾವ ಜಾಗನೇ ಆಗಿರ್ಬೋದು, ಬೇರೆ ಕಡೆ ಆಗಿರ್ಬೋದು, ಇಲ್ಲ ನಾನಿರೋ ಕಡೆನೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಮಾತಾಡ್ಕೊಳ್ಳಿ ಬಿಡಿ. ಯಾಕಂದ್ರೆ ಅವ್ರಿಗೆ ಬೇರೆ ಮಾಡೋದಕ್ಕಿಂತ ಬೇರೆ ಕೆಲಸ ಇರಲ್ಲ. ಅದೇನೋ ಹೇಳ್ತಾರಲ್ಲ, ಕಾಡಿನ ರಾಜ್ಯ ಏನಿದ್ರು ಸಿಂಹಾನೆ ಅಂತ ಹೇಳಿ, ಬೇರೆ ಯಾವ್ದು ಆಗೋದಿಕ್ಕಾಗಲ್ಲ. ಸೊ ಅವ್ರ ಪಾಡಿಗೆ ಅವ್ರು ಮಾತಾಡ್ಕೊಳ್ಳಿ, ನಾವು ನಮ್ಮ ಪಾಡಿಗೆ ಮಾತಾಡ್ಕೊಳ್ಳೋಣ. ಸೊ ನಮ್ಮ ಪಾಡಿಗೆ ನಾವು ಇದ್ದೋಗೋಣ. ಇನ್ನೊಂದು ಏನು ಅಂತಂದ್ರೆ, ಅವ್ರು ಯಾರು ಬೇರೆ ಅಲ್ಲ, ಎಲ್ಲ ನಮ್ಮ ಸ್ನೇಹಿತರೇ, ಅವ್ರು ಚೆನ್ನಾಗಿರ್ಲಿ ಅಂತ ಅನ್ಕೋಣ. ಇನ್ನೊಂದು ಏನು ಅಂತಂದ್ರೆ, ಅವ್ರ ಬಗ್ಗೆ ನನಗೇನೋ ಗೊತ್ತಿಲ್ಲ, ಆದ್ರೆ ನಾನು ಸ್ನೇಹಕ್ಕಂತೂ ಸಿಕ್ಕಾಪಟ್ಟೆ ಬೆಲೆ ಕೊಡುವಂತ ಮನುಷ್ಯ. ನಾನು ಸಿಕ್ಕಾಪಟ್ಟೆ ಸ್ನೇಹಕ್ಕೆ ಮಾತ್ರ ನಾನು ಸಿಕ್ಕಾಪಟ್ಟೆ ಬೆಲೆ ಕೊಡ್ತೀನಿ. ಸೊ ಅದಕ್ಕೆ ನಾನು ಇವೆಲ್ಲ ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಇದನ್ನ ಮಾತಾಡ್ಕೊಂಡ್ಲೇ ಬಿಡಿ, ಅವ್ರು ಯಾರು ಬೇರೆ ಅಲ್ಲ, ನಮ್ಮ ಫ್ರೆಂಡ್ಸ್ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಆಗೋಗ್ಬಿಡ್ತೀನಿ ಈಗ. ಸೊ ಅದೊಂದು ಚರ್ಚೆ ನಡೀತದೆ. ಸೊ ಅದನ್ನೆಲ್ಲ ಫಾಲೋ ಮಾಡ್ಕೊಂಡ್ ಬರ್ತಾರೋ ಅಂತವ್ರೆ ನಾವು, ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಲ್ಲ. ಹೇಗೋ ನಡೀತಾ ಇರ್ಲಿ, ಇರೋಷ್ಟು ದಿವಸ ಅಂತ ಅಂದ್ಬಿಟ್ಟು ನಾವು ಇದೀವಿ. ಸೊ ಅದು ನಡೀತಾ ಇರ್ಲಿ. ಸೊ ಇದೊಂದು ವಿಷಯ. ಆಮೇಲೆ ಇನ್ನೂ ಹೇಳ್ಬೇಕು ಅಂತಂದ್ರೆ, ಸೊ ಇನ್ನೊಂದು ಮೇನ್ ವಿಷಯ ನಾನು ಮಾತಾಡಲೇಬೇಕು, ಅದು ಎಲ್ರಿಗೂ ಗೊತ್ತಿರೋವಂಥದ್ದೇ. ಸೊ ನಿಮಗೆ ಆ ವಿಡಿಯೋ ಫಸ್ಟ್ ವಿಡಿಯೋ ಏನೋ ರೀಚ್ ಆಗಿದೆ, ನಿಮಗೂ ಗೊತ್ತಿರೋವಂಥದ್ದೇ. ಸೊ ಅದನ್ನೇ ನಾನು ಮತ್ತೆ ಕೇಳ್ಕೊತಾ ಇದ್ದೀನಿ, ಸುದೀಪಣ್ಣ ದಯವಿಟ್ಟು ಏನಾದ್ರೂ ನನ್ನ ಮೆಸೇಜ್, ನನ್ನ ವಿಡಿಯೋ ನಿಮ್ಮವರೆಗೂ ಬಂದ್ರೆ ದಯವಿಟ್ಟು ಒಂದ್ಸರಿ ಕಳ್ಸ್ಕೊಳ್ಳಿ. ಯಾಕಂದ್ರೆ ಮೊದಲೇ ಹೇಳ್ದ ಹಾಗೆ ನನ್ನ ಹತ್ರ ದಾರಿ ಇಲ್ಲ ನಿಮ್ಮವರೆಗೂ ಬರೋದಕ್ಕೆ. ಬಟ್ ನಿಮ್ಮನ್ನ ಮೀಟ್ ಮಾಡ್ಬೇಕಂತೇಳಿ ತುಂಬಾ ದಿನ, ತಿಂಗಳು, ವರ್ಷ ಎಲ್ಲ ಕಳ್ಕೊಂಬಂದ್ಬಿಟ್ಟಿದೆ. ಸೊ ನಿಮ್ಮನ್ನ ಮೀಟ್ ಮಾಡಬೇಕು, ಅದನ್ನು ನಾನು ನಿಮ್ಮ ಹತ್ರ ಬರಬೇಕು. ಇನ್ನೊಂದು ಹೇಳ್ಬೇಕಂದ್ರೆ, ಅಕಸ್ಮಾತ್ ಅದೇನಾದ್ರೂ ಸಕ್ಸಸ್ ಆಗಿ ನಾನು ನಿಮ್ಮ ಹತ್ರ ಏನಾದ್ರೂ ಬಂದ್ಬಿಟ್ನೆ ಅಂತಂದ್ರೆ ಅಲ್ಲಿ ಏನ್ ನಡೆಯೋದು ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂಥರ ಮಿರಾಕಲ್ ತರ ನನಗೆ ಆಶ್ಚರ್ಯ ಆಗುತ್ತೆ. ನಾನು ಹೌದಾ, ನನಗೆ ಈ ತರ ಆಗೋಗ್ಬಿಡ್ತಾ ಅಂತೇಳಿ. ಸೊ ಅಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ಇರೋ ನಾನು. ಸೊ ನಾನು ಕಾಯ್ಕೊಂಡಿದ್ದೀನಿ ನೀವು ನನ್ನ ಕರೀಲಿ ಅಂತೇಳಿ. ಏನೋ ಇದೊಂದು ನಿಮ್ಮ ಚಿಕ್ಕ ಅಭಿಮಾನಿಯ ಒಂದು ಕೋರಿಕೆ ಅಷ್ಟೇ ಇದನ್ನ. ಸೊ ಇದನ್ನ ದಯವಿಟ್ಟು ನಿಮ್ಮವರೆಗೂ ಇದು ಬಂದ್ರೆ ಇದನ್ನ ನೆರವೇರಿಸ್ಕೊಡಿ. ನಾನಂತೂ ಸಿಕ್ಕಾಪಟ್ಟೆ ವೇಟಿಂಗ್ ಅಲ್ಲಿ ಇದ್ದೀನಿ, ನಿಮ್ಮನ್ನ ನೋಡ್ಬೇಕು ಅಂತ, ನಿಮ್ಗೆ ಮೀಟ್ ಮಾಡ್ಬೇಕು ಅಂತೇಳಿ. ನನ್ನಂತ ಹೇಳ್ಬೇಕು ಅಂದ್ರೆ, ನನ್ನಂತ ಅಭಿಮಾನಿಗಳು ಸಿಕ್ಕಾಪಟ್ಟೆ ಜನ ಇರ್ತಾರೆ ಪಾಪ, ನಿಮ್ಮನ್ನ ಕಾಯ್ಬೇಕು ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತೇಳಿ. ಸೊ ಪಾಪ ಅವ್ರಿಗೂ ಏನೋ ನನ್ನ ಹತ್ರನೇ ನಿಮ್ಮನ್ನ ಮೀಟ್ ಮಾಡೋ ಹುಚ್ಚೇನ ಇದ್ರೆ, ಸೊ ಅವ್ರಿಗೂ ಸಕ್ಸಸ್ ಆಗ್ಲಿ. ಸೊ ಆಮೇಲೆ ನನಗೆ ಸಿಕ್ಕಾಪಟ್ಟೆ ನಾನಂತೂ ವೇಟಿಂಗ್ ಅಲ್ಲಿ ಇದ್ದೀನಿ. ಹಾಗೆ ಸ್ವಲ್ಪ ನನ್ನ ಆಸೆ ನನಗೆ ಅನ್ಕೊಂಡು ಅದನ್ನ ಸ್ವಲ್ಪ ಮಾಡ್ಕೊಡಿ. ನನಗೆ ನಿಮ್ಮ ಗಂಟ ಬರೋದಕ್ಕೆ ಒಂದು ದಾರಿ ಮಾಡ್ಕೊಡಿ. ನಿಮ್ಮನ್ನ ಬರಬೇಕು, ನಿಮ್ಮನ್ನ ಹತ್ರ ಮಾತಾಡಬೇಕು ನಾನು.
ಅಂತ ಸಿಕ್ಕಾಪಟ್ಟೆ ಅನ್ಕೊಂಡಿದ್ದೀನಿ. ಸೊ ನಿಮ್ಮವರೆಗೂ ನಾನು ಬರಬೇಕು. ಸೊ ಅದು ನೆರವೇರಿದ್ರೆ ನನ್ನಷ್ಟು ಖುಷಿ ಪಡೋನು ಏನೋ ಇಲ್ಲ. ಇನ್ನೊಂದು ಸುದೀಪಣ್ಣ ಹೇಳ್ಬೇಕು ಅಂದ್ರೆ, ಈ ವಿಡಿಯೋ ಮಾಡಿ ಹೊರಗಡೆ ಬರಬೇಕು ಅಂತೇಳಿ ಎಷ್ಟೋ ಪ್ರಯತ್ನ ಪಟ್ಟೆ, ನನ್ನ ಕೈಲಿ ಆಗ್ತಾ ಇರಲಿಲ್ಲ. ಭಯ ಆಗೋಗುತ್ತೆ, ಕರೆಕ್ಟಾಗಿ ಮಾತಾಡ್ತೀನೋ ಇಲ್ಲೋ, ಇಲ್ಲ ಹೇಗಿರುತ್ತೆ ರಿಯಾಕ್ಷನ್ ಅನ್ನೋದು ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಇತ್ತು. ಬಟ್ ಫಸ್ಟ್ ವಿಡಿಯೋ ಯಾವಾಗ ಮಾಡಿದ್ದಾದ್ಮೇಲೆ ಕೆಲವೊಂದು ಸೆಕೆಂಡ್ ವಿಡಿಯೋದಲ್ಲಿ ಸ್ವಲ್ಪ ನನಗೆ ಧೈರ್ಯ ಅನ್ನೋದು ಬಂತು. ಈಗ ನಾನು ವಿಡಿಯೋ ಮಾಡೋದಕ್ಕೆ ನಾನು ಮಾಡಬಲ್ಲೆ, ಮಾತಾಡಬಲ್ಲೆ ಅಂತೇಳಿ. ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ. ಸಿಕ್ಕಾಪಟ್ಟೆ ಜನ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಯೂಟ್ಯೂಬು ಇವೆಲ್ಲದ್ರಲ್ಲೂ ವಿಡಿಯೋಸ್ ಮಾಡ್ತಾರೆ. ಸುದೀಪ್ ಅಣ್ಣದು ಆ್ಯಕ್ಟಿಂಗ್ ಮಾಡ್ತಾರೆ, ನಿಮ್ಮದು ಎಲ್ಲ ಮಾಡ್ತಾರೆ. ಸೊ ನಾನು ಅನ್ಕೊತಾ ಇರ್ತಾ ಇದ್ದೆ ಯಾವಾಗ್ಲೂ ನಾನು ಈ ಥರ ಮಾಡ್ಬೋದೇನೋ ಅಂತೇಳಿ. ಬಟ್ ಯಾವಾಗ ಧೈರ್ಯ ಬರ್ತಾ ಇರಲಿಲ್ಲ. ಸೊ ನನಗೆ ಆ ಥರ ಮಾತಾಡೋದು ನಿಮ್ಮ ಡೈಲಾಗ್ಸ್ ಕಂಟಿನ್ಯೂ ಮಾಡೋದಕ್ಕೆ ನನಗಂತೂ ಐಡಿಯಾ ಆಗಲಿಲ್ಲ. ಬಟ್ ಈ ಥರನೇ ಒಂದು ಸಣ್ಣ ಪುಟ್ಟ ಯಾವುದೋ ವಿಡಿಯೋಗಳು ಮಾಡ್ಕೊಂಡು ನಿಮ್ಮ ಬಗ್ಗೆ ಮಾತಾಡೋಣ ಅಂತ ಹೊರಗಡೆ ಬಂದಿದ್ದೀನಿ ಈಗ. ಸೊ ಸುದೀಪಣ್ಣ, ಅದು ಇನ್ನೊಂದ್ಸತಿ ಮರ್ತಾಗ್ಬಿಟ್ಟೆ. ನಿಮ್ಮವರೆಗೂ ಬಂದು ನಾನು ನಿಮ್ಮ ಬರ್ಡೇ ವಿಶ್ ಮಾಡೋದಕ್ಕಾಗಿಲ್ಲ. ಸೊ ನಾನು ಇಲ್ಲಿಂದನೇ ನಿಮ್ಮ ಬರ್ಡೇ ವಿಶ್ ಮಾಡ್ತೀನಿ ಅಣ್ಣ. ನಿಮ್ಮ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸುದೀಪಣ್ಣ. ನೀವು ಚೆನ್ನಾಗಿರ್ಬೇಕು ಅಷ್ಟೇ. ಒಳ್ಳೆ ಕೆಲಸ ಮಾಡೋರಿಗೆ ಕೆಟ್ಟದ್ದಾಗಲ್ಲ ಸುದೀಪಣ್ಣ. ಒಳ್ಳೆ ಕೆಲಸ ಮಾಡೋರಿಗೆ ಒಳ್ಳೇದೇ ಆಗೋದು, ಕೆಟ್ಟದ್ದಾಗಲ್ಲ. ಸೊ ನಿಮಗೆ ಒಳ್ಳೇದೇ ಆಗುತ್ತೆ. ಸೊ ನಿಮ್ಮ ದಾನ ಧರ್ಮಗಳಿಂದ ಏನಿದೆ ಇನ್ನೂ ಹೆಚ್ಚು ಮಾಡಿ, ನಿಮ್ಮ ಫ್ಯಾನ್ ಬೇಸ್ ಎಲ್ಲ ಮತ್ತೆ ಜಾಸ್ತಿ ಆಗಲಿ. ಸೊ ನಂದಿದು ಈಗ ಕ್ಲೈಮ್ಯಾಕ್ಸ್ಗೆ ಬಂದಿರುವಂಥ ವಿಡಿಯೋ ಇದು. ಯಾಕಂದರೆ ಈಗಲೂ ಸಹ ತಲೆಯಲ್ಲಿ ಓಡ್ತಾ ಇಲ್ಲ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತೇಳಿ. ಬಟ್ ಸಿಕ್ಕಾಪಟ್ಟೆ ಜಾಸ್ತಿ ಯೋಚನೆ ಮಾಡಿ 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 ಈಗ ಮಾತಾಡ್ತಾ ಇದ್ದೀನಿ. ಸೊ ಇದೊಂದು ಸೆಕೆಂಡ್ ವಿಡಿಯೋ. ಈಗ ಥರ್ಡ್ ಪ್ರೊಸೆಸ್ ಯಾವ ಥರ ಇರ್ತದೆ ಅನ್ನೋದು ನನಗೆ ಈಗಲೂ ಸಹ ನಾನು ಕನ್ಫ್ಯೂಷನಲ್ಲಿ ಇದ್ದೀನಿ. ನೋಡಬೇಕು ಏನು ಮಾತಾಡಲ್ಲ ಅಂತೇಳಿ. ಸೊ ಇವಾಗಿನಿಂದನೇ ಪ್ರಿಪ್ರೇಷನ್ ಮಾಡ್ತೀನಿ, ಮಾಡೋಣ ನಿಮ್ಮ ಹತ್ರ. ಸೊ ಸುದೀಪಣ್ಣ, ದಯವಿಟ್ಟು ಪ್ಲೀಸ್ ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ದಯವಿಟ್ಟು ಈ ಮೆಸೇಜ್ ವಿಡಿಯೋ ನಿಮ್ಮವರೆಗೂ ಬಂದರೆ ದಯವಿಟ್ಟು ನಿಮ್ಮ ಹತ್ರ ಬಂದು ನಿಮ್ಮವರೆಗೂ ಬಂದು ನಿಮ್ಮನ್ನು ಮೀಟ್ ಮಾಡಿ ನಿಮ್ಮನ್ನು ಮಾತಾಡಿಸುವಂಥ ಭಾಗ್ಯ ನನಗೆ ಮಾಡಿಕೊಡಿ. ಸೊ ನಾನು ಅದನ್ನಿಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ, ಯಾವಾಗ ನೀವು ಕರಿತೀರಾ ಅಂತೇಳಿ. ಸುದೀಪಣ್ಣ, ಇವಾಗ ಎಲ್ರಿಗೂ ಒಂದೊಂದು ಥರ ಆಸೆಗಳಿರ್ತದೆ. ನಂದೇ ಒಂಥರ ಆಸೆ, ನನ್ನ ಹುಚ್ಚ ಆಸೆ ನಂದು. ಅದೇನು ಅಂತಂದ್ರೆ, ಸುದೀಪಣ್ಣವರೆಗೂ ನಾನು ಹೋಗೋದಿಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ಅವರಾದ್ರೂ ನಾನು ಹುಡ್ಕೊಂಬರ್ಲಿ. ಅದು ಅವರೇ ಹುಡ್ಕೊಂಬರ್ಲಿ, ಅಥವಾ ಕಾಲ್ ಮೆಸೇಜ್ ಏನಾದರೂ ಬರಲಿ ನನಗೆ ಅಂತೇಳಿ ನನ್ನೊಂದು ಹುಚ್ಚಾಶೆ. ಅದು ನಿಮ್ಮ ಹತ್ರ ಬರಬೇಕು ನಾನು, ಅದೊಂದು ಇದೆ ನನಗೆ. ಸೊ ಅದು ನೀವು ಏನು ಅನ್ಕೊಂತೀರೋ ನನಗಂತೂ ಗೊತ್ತಿಲ್ಲ. ನಾನು ಆ ಥರ ಅಭಿಮಾನಿ. ನೀವು ಕಳಿಸ್ಬೇಕಣ್ಣ ನನ್ನನ್ನು. ನೀವು ಕೆಲವರೆಲ್ಲ ಹೇಳಿದ್ರು ಇದು ಆಗದೆ ಇರೋ ವಿಷಯ, ನಿನ್ನನ್ನು ಅವ್ರು ಕಳಿಸ್ತಾರೆ ಅನ್ನೋದು, ನೀನೇ ಹುಡ್ಕೊಂಡು ಹೋಗ್ಬೇಕು ಅವ್ರನ್ನ ಅಂತೇಳಿ. ನಾನು ಅವ್ರಿಗೆ ಹೇಳ್ದೆ, ಎಲ್ಲರೂ ಒಂಥರ ಫ್ಯಾನ್ಸ್ ಇರ್ತಾರೆ, ನನ್ನ ಅಭಿಮಾನನೇ ಬೇರೆ ಥರ ಅವ್ರ ಮೇಲೆ ಇರೋದು. ಸೊ ನಾನು ಅವ್ರು ನನ್ನನ್ನು ಕರೀಲಿ ಅಂತಂದರೆ ನಾನು ಅವ್ರನ್ನ ಚಿಕ್ಕವ್ರು ಮಾಡ್ತಾ ಇಲ್ಲ. ನಾನು ಅವ್ರು ಯಾವಾಗಿದ್ರು ಅಲ್ಲಿರೋರೆ, ನಾವು ಯಾವಾಗಿದ್ರು ಡೌನ್ವರ್ಡ್ಸಲ್ಲಿರೋರು. ಸೊ ಸುದೀಪಣ್ಣ, ಪ್ಲೀಸ್ ದಯವಿಟ್ಟು ತಪ್ಪು ತಿಳ್ಕೊಂಡು ಹೋಗ್ಬೇಡಿ, ಈ ಥರ ಹೇಳ್ತಾ ಇದ್ದೇನೆ ಅಂತೇಳಿ. ದಯವಿಟ್ಟು ನಿಮ್ಮವರೆಗೂ ಏನಾದ್ರು ಮೆಸೇಜ್ ಬಂದರೆ ನಾನು ನಿಮ್ಮವರೆಗೂ ಕರ್ಸ್ಕೊಳ್ಳಿ ಸುದೀಪಣ್ಣ. ಸ್ವಲ್ಪ ಏನಾದರೂ ನೋಡಿ, ಫೇಸ್ ಏನಾದರೂ ನಿಮ್ಮ ಥರ ಏನಾದ್ರು ರೀಚ್ ಆಗತ್ತೆ ಅಂತೇಳಿ. ಯಾಕಂದರೆ ಅದೇ ಹೇರ್ ಸ್ಟೈಲು, ಅದೇ ಏನು ನಿಮ್ಮದು ಸ್ಟೈಲ್ ನೀವು ಮಾಡ್ತೀರೋ ಅದೇ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು. ಸೊ ಕೆಲವರೆಲ್ಲನೂ ಈಗಲೂ ಸಹ ಕಂಟಿನ್ಯೂ ಮಾಡ್ತಾರೆ, ನೀನು ನೋಡೋಕೆ ಹಂಗೆ ಇದೆಯಪ್ಪ, ಸ್ವಲ್ಪ ಪರವಾಗಿಲ್ಲ ವಿಡಿಯೋ ಮಾಡಿದ್ನ, ಅಟ್ಲೀಸ್ಟ್ ನಿನ್ನ ಭಾಗ್ಯ ಚೆನ್ನಾಗಿದ್ರೆ ಸುದೀಪ್ ಅಣ್ಣವ್ರು ನಿನ್ನ ಕರೀಲಿ ಅಂತೇಳಿ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಸೊ ನಾನು ಮಾಡ್ತಾ ಇದ್ದೀನಿ. ಸೊ ನನ್ನ ಪ್ರಯತ್ನ ಹೀಗೆ ಮುಂದುವರಿಯುತ್ತೆ, ನೀವು ನಿಮ್ಮವರೆಗೂ ಬರೋವರೆಗೂ. ಸೊ ದಯವಿಟ್ಟು ಅದನ್ನು ಮಾಡಿಕೊಡಿ. ಸೊ ನಾನು ಹೇಗಾನ ಮಾಡಿ ನಾನು ನಿಮ್ಮವರೆಗೂ ಬರಬೇಕು, ನಾನು ನಿಮ್ಮನ್ನು ನೋಡಬೇಕು, ನಿಮ್ಮ ಜೊತೆ ಮಾತಾಡ್ಬೇಕು ಸುದೀಪಣ್ಣ. ಪ್ಲೀಸ್, ಇದೊಂದು ನನ್ನ ಹಂಬಲ್ ರಿಕ್ವೆಸ್ಟು. ನೀವು ನೋಡಿದ್ಮೇಲೆ ಇದನ್ನು ಮಾಡ್ತೀರಿ ಅಂತ ಗೊತ್ತು. ಯಾಕಂದರೆ ನೀವು ಅಭಿಮಾನಿಗಳಿಗೆ ಕೊಡುವಂಥ ಗೌರವ ನಮ್ಗೆ ಚೆನ್ನಾಗಿ ಗೊತ್ತಿರೋದು. ತುಂಬ ಪ್ರೀತಿ ಮಾಡ್ತೀರಿ ನೀವು ಅಭಿಮಾನಿಗಳನ್ನ ಅನ್ನೋದು ನಮಗೆ ಗೊತ್ತು. ಸೊ ನೀವು ಕರ್ಸ್ಕೊಂತೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ಅದು ಕರ್ಸ್ಕೊಂಡಿದ್ದ ದಿವಸ ಅಂತೂ ನಾನು ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಿಮ್ಮ ಹತ್ರ ಬಂದಮೇಲೆ ನಂದು ರಿಯಾಕ್ಷನ್ ಯಾವ ಥರ ಇರ್ತದೆ ಅನ್ನೋದು ನನ್ನ ಮಗನ ನನಗೂ ಗೊತ್ತಿಲ್ಲ. ಸೊ ನಾನು ಅದು ಸಿಕ್ಕಾಪಟ್ಟೆ ಇದರಲ್ಲಿದ್ದೀನಿ ಈಗ. ಖುಷಿ ಇದೆ ಸುದೀಪಣ್ಣ, ಮಾತಾಡ್ತಾ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರೆ
ಇನ್ನು ಮಾತಾಡಬೇಕು ಅಂತೇಳಿ ಖುಷಿ ಇದೆ. ಬಟ್ ಕೆಲವೊಂದು ಪಾಯಿಂಟ್ ಸಿಗಲ್ಲ ಮಾತಾಡೋದಕ್ಕೆ. ಬಟ್ ಏನ್ ಬರುತ್ತೋ ಮಾತಾಡೋದು. ಸೊ ನಾನು ಮಾತಾಡ್ತೀನಿ, ಪ್ರಯತ್ನ ಒಂದು ಬರ್ತೀನಿ. ಸೊ ಸುದೀಪಣ್ಣ, ನಾನು ನಿಮ್ಗೆ ನಾನು ನಿಮ್ಗೇನಿಲ್ಲ, ಈಗ ನಾನು ವಿಡಿಯೋ ಮುಗಿಸೋಣ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಇನ್ನು ನಂತರ ಮುಂದೆ ಮಾತಾಡೋದಕ್ಕೆ ನನ್ನ ಹತ್ರ ಮಾತಾಡಲಿಲ್ಲ ನಿಜವಾಗ್ಲೂ, ಮತ್ತೆ ನಿಮ್ಮ ಹತ್ರ ಏನು ಮಾತಾಡಬೇಕು ಅಂತೇಳಿ. ಬಟ್ ಥರ್ಡ್ ವಿಡಿಯೋ ಮಾಡೋವಾಗಂತೂ ಸುದೀಪಣ್ಣ ಯೋಚನೆ ಮಾಡ್ತೀನಿ, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತೇಳಿ. ಅದು ಸಿಕ್ಕಾಪಟ್ಟೆ ಮೈಂಡಲ್ಲಿದೆ. ನೋಡೋಣ ಏನಾಗತ್ತೆ ಅಂತೇಳಿ ಮಾತಾಡೋಂಥ ಪ್ರಯತ್ನ ಮಾಡ್ತೀನಿ. ಸೊ ಮತ್ತೊಮ್ಮೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ನಾನು ಫಸ್ಟ್ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೆ ನಿಮ್ಗೆ ಯಾರಿಗಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ನಮ್ಮ ಅಪ್ಪ ಅಮ್ಮಗೂ ಸರಿ ಹೇಳ್ತಾ ಇದ್ದೀನಿ, ಕ್ಷಮೆ ಇರಲಿ. ಸೊ ಆದಷ್ಟು ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಈ ಅಭಿಮಾನಿ ಆಸೆ ತೀರ್ಲಿ ಅಂತೇಳಿ ನಿಮ್ಗೆಲ್ಲರಿಗೂ ಏನಾದ್ರು ಆಸೆ ಅನ್ನೋದಿದ್ರೆ ದಯವಿಟ್ಟು ಲೈಕ್ಸ್, ಕಮೆಂಟ್ಸ್, ಶೇರ್ ಪಾಸ್ ಮಾಡಿ, ರಿಯಾಕ್ಟ್ ಮಾಡಿ. ಸೊ ಅದು ಅಣ್ಣನವರೆಗೂ ಹೋಗ್ಲಿ. ನನ್ನ ಅಲ್ಲಿಗೆ ಹೋಗೋದಕ್ಕೆ ಒಂದು ದಾರಿ ಮಾಡಿಕೊಡಿ ಹೇಳಿದ್ರು. ಕೆಲವರೆಲ್ಲನೂ ವಿಶ್ ಮಾಡಿದ್ರು ಸುದೀಪಣ್ಣ. ಸೊ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ. ಕೆಲವೊಂದೆಲ್ಲ ವಿಶ್ ಮಾಡಿದ್ರು. ಎಸ್ಪೆಷಲಿ ಒಬ್ರು ಸ್ಪೆಷಲ್ ಆಗಿದ್ದಾರೆ. ಅವ್ರು ಅಲ್ಲಿ ಇತ್ಕೊಂಡಿದ್ರೆ ನಮ್ಮ ಮನೆ ಹತ್ರ ಕಾರಲ್ಲಿ ಬಂದ್ರು. ಯಾರಂತ ಹೇಳಿದ್ರೆ ನಮ್ಮ ಮಾವ ಆಗ್ಬೇಕಾತ. ಅವ್ರ ಹೆಸರನ್ನು ಹೇಳಲ್ಲ, ಅವ್ರು ನಮ್ಮ ಮಾವ ಆಗ್ಬೇಕು. ಅವ್ರ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ ಇವ್ನು ಯಾರ ಬಗ್ಗೆ ಮಾತಾಡ್ತಾ ಇದ್ದಾನೆ ಅಂತೇಳಿ. ಸೊ ನಾನು ಅವತ್ತು ಅವ್ರು ಬಿಟ್ಕೊಡಲ್ಲ, ಇವತ್ತು ಅವ್ರು ಬಿಟ್ಕೊಡಲ್ಲ. ನಾನು ಅವ್ರು ಏನು ಹೇಳ್ತಾರೆ ಅದೇ ನಮಗೆ ವೇದವಾಕ್ಯ ಇರೋದು. ಸೊ ಅದನ್ನೇ ನಾವು ಫಾಲೋ ಮಾಡ್ಕೊಂಡು ಹೋಗ್ತಾ ಇರೋರು ಮುಂದೆ. ಅವ್ರು ಬಿಟ್ಕೊಡೋ ಮಾತೇ ಇಲ್ಲ ಅವ್ರನ್ನ. ಅವ್ರು ಬಂದು ಕಾರ ಹತ್ರ ನಿಲ್ಸ್ಬಿಟ್ಟು, ಮಚ್ಚ ನಿನ್ನ ಮನೆ ವಿಡಿಯೋ ಮಾಡಿದೆ ಸೇಮ್ ಸುದೀಪ್ ಅಣ್ಣದು, ಅಲ್ಲವರೆಗೂ ಓಡ್ತೈತೆ, ಅದೇ ಕಂಟಿನ್ಯೂ ಮಾಡು ಅಂತೇಳಿ ಹಿಂಗೆ ಥಮ್ಸಪ್ ಕೊಟ್ರು ನನಗೆ. ಥಮ್ಸಪ್ ತೋರಿಸಿದ್ರು. ಸೊ ನನಗದು ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಆತ ಜಾಸ್ತಿ ಅಂದರೆ ಆತನೇ ವಿಶ್ ಮಾಡಿತ್ತು, ಅವ್ರೆ ಕಂಟಿನ್ಯೂ ಮಾಡು ಅಂತ ಹೇಳ್ಬಿಟ್ಟು ವಿಶ್ ಮಾಡಿದ್ರು ನನಗೆ. ಸೊ ಮಾಮ್, ನಿನಗಿದು ವಿಡಿಯೋ ಬಂದು ನಿಮ್ಗೆ ಸೇರತ್ತೆ, ಇದು ನಿನ್ಗೆ ಅನ್ಕೋ, ಇದು ನಿನಗೆ ಹೇಳ್ತಾ ಇರೋದು ಅಂತೇಳಿ. ಸೊ ಯಾಕಂದ್ರೆ ಅಲ್ಲಿ ಮನೆ ನಡೆದಿರೋ ಏನು ನಡುತ್ತೋ ಸೊ ಅದನ್ನೇ ನಾನು ನಿನಗೆ ಹೇಳ್ತಾ ಇದ್ದೀನಿ. ಸೊ ಮನೆ ನನಗೆ ಹೇಳಿದೆ ಅದು. ಸೊ ನಾನು ಅದನ್ನು ತುಂಬ ಧನ್ಯವಾದಗಳು ಹೇಳ್ತೀನಿ ನಾನು ನಿಮಗೆ. ಚೆನ್ನಾಗಿರಿ ನೀವು ಚೆನ್ನಾಗಿರ್ಬೇಕು. ಸೊ ಇದು. ಆಮೇಲೆ ಇನ್ನೂ ಕೆಲವೊಂದು ಫ್ರೆಂಡ್ಸ್ ಎಲ್ಲ ನಾನು ಕೆಲಸ ಮಾಡೋ ಜಾಗದಲ್ಲಿ ಒಬ್ಬ ಇದ್ದಾನೆ, ಅವ್ರ ಹೆಸರು ನಾನು ಮೆನ್ಷನ್ ಮಾಡಲ್ಲ. ಆತನಿಗೂ ಹೇಳ್ಬೇಕಂದ್ರೆ ಅದು ಅರ್ಥ ಆಗುತ್ತೆ. ಆತ ಕೇಳಿದ್ರು, ನೀನು ಸುದೀಪ್ ಅವ್ರು ನಿನ್ನ ಅಭಿಮಾನಿ ಅಂತ ಹೇಳ್ತೀಯಾ, ಇವತ್ತವರೆಗೂ ನಿನ್ನ ಕೈಲಿ ಮೀಟ್ ಮಾಡೋದಕ್ಕಾಗಿಲ್ಲ ಅವರನ್ನ ಅಂತ ಕೇಳಿದ್ರು. ಸೊ ನಾನು ಹೇಳ್ದೆ, ಅಪ್ಪ ನನಗೆ ಯಾವ ದಾರಿ ಇಲ್ಲ ನನಗೆ ಅವ್ರ ಹತ್ರ ಹೋಗೋದಕ್ಕೆ. ಬಟ್ ಇದೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ಈ ವಿಡಿಯೋ ಮುಖಾಂತರವಾಗಿ ಅಲ್ಲಿಗೆ ಹೋಗ್ಲಿ ಅಂತೇಳಿ. ವಿಡಿಯೋ ಮುಖಾಂತರ ಅವ್ರಿಗೇನೋ ಸೇರಿದ್ರೆ ನಾನು ಕರ್ಸ್ಕೊಂತಾರೆ ಅನ್ನೋ ನಂಬಿಕೆ ನನಗೈತೆ ಅಂತ ಹೇಳಿದೆ. ಅದಕ್ಕೆ ಅವ್ರು ಇದ್ಕೊಂಡು ಹೇಳಿದ್ರು, ನೋಡೋಣ ನೀನು ಅದೇನೋ ಸಕ್ಸಸ್ ಆಯಿತು ಅಂತಂದ್ರೆ ನೀನು ವಿಡಿಯೋ ಮಾಡಿದ್ರೆ ಸಾರ್ಥಕ ಆಯ್ತು ಅಂದ್ಬಿಟ್ಟು ನಾನು ನಿಂಗೆ ಅವತ್ತು ಬಂದು ಮಾತಾಡ್ತೀನಿ ಸಂದೀಪ್ ಅಂತ ನನ್ನ ಫ್ರೆಂಡ್ ಒಬ್ಬ ಹೇಳ್ದ. ಸೊ ಅವನಿಗೂ ಗೊತ್ತಾಗತ್ತೆ ನಾನು ಯಾರ ಬಗ್ಗೆ ಮಾತಾಡ್ತೀನಿ, ಯಾರಿರ್ಬೋದು ಅಂತೇಳಿ ಅವನಿಗೂ ಗೊತ್ತಾಗತ್ತೆ. ಇನ್ನು ಕೆಲವರಿಗೆಲ್ಲ ಖುಷಿ ಇದೆ ವಿಡಿಯೋ ಮಾಡ್ತಾರದು. ಇನ್ನೊಂದು ಕೆಲವರಿಗೆ ಯಾರಿಗಾದ್ರೂ ಹೇಟರ್ಸ್ ಯಾರಿಗಾನ ಇದ್ರೆ ಈ ವಿಡಿಯೋಯಿಂದ ಯಾರಿಗಾದ್ರೂ ನಾನು ಒಳಗೆ ಧಗ ಅಂತ ಉರಿತಾ ಇದ್ರೆ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ, ಪ್ರೀತಿಸೋರು ಕಮ್ಮಿ ಆದ್ರೂ ಪರವಾಗಿಲ್ಲ. ಏನ್ ಹೇಳಿ, ಪ್ರೀತಿಸೋರು ಕಮ್ಮಿ ಆದ್ರೂ ಪರವಾಗಿಲ್ಲ, ಆದ್ರೆ ಉರ್ಕೊಳ್ಳೋರು ಮಾತ್ರ ಕಮ್ಮಿ ಆಗ್ಬಾರ್ದು. ಇದು ನಮ್ಮ ಅಣ್ಣನ ಡೈಲಾಗು. ಸೊ ಇಷ್ಟಪಡೋರ್ಗೆ ಸಲ್ಯೂಟ್, ಉರ್ಕೊಳ್ಳೋರ್ಗೆ ನಿಮ್ಮ ಜೀವನನೇ ಹೀಗೆ ಅಂತೇಳಿ ಅನ್ಕೊಂಡ್ಬಿಟ್ಟು ಬಿಟ್ಬಿಡ್ತೀನಿ ನಾನು ಇದನ್ನ. ಸೊ ಅದು ನಿಮ್ ಇಷ್ಟ, ನಿಮ್ ಮೈಂಡ್ ಸೆಟ್ಗೆ ಬಂದಿರೋವಂಥದ್ದು. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾನು ಫಸ್ಟ್ ವಿಡಿಯೋ ಏನು ಮಾಡಿದ್ದೆ ಅದು 2.7K ವ್ಯೂಸ್ ಓಡಿದೆ. ಅದನ್ನ ಯಾರ್ಯಾರು ವ್ಯೂಸ್ ಮಾಡಿದ್ದೀರಾ ಅವ್ರೆಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ತಮ್ಮ ಈಗ ಸಪೋರ್ಟ್ ಇರಲಿ ನಾನು ಇನ್ಮೇಲೆ ಮಾತಾಡೋದು ಅಂತದನ್ನ. ಸೊ ನೀವು ಆದಷ್ಟು ಇದನ್ನ ಶೇರ್ ಮಾಡಿ, ಓಟ್ ಬಂದ್ಬಿಡ್ಲಿ ನನ್ನ ಮಗ ಅಂತ ಅನ್ಬಿಟ್ಟು ಅನ್ಕೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಹೋಗೋದಿಕ್ಕೆ ಅದನ್ನೊಂದು ದಾರಿ ಮಾಡ್ಕೊಡಿ. ಸೊ ಅದೊಂದಿದೆ. ಸೊ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಎಲ್ಲರೂ ಚೆನ್ನಾಗಿರಿ, ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ನಿಮ್ಮ ಸುತ್ತಮುತ್ತ ಇರೋರ್ನ ಖುಷಿಯಾಗಿರೋದಕ್ಕೆ ಪ್ರಯತ್ನ ಪಡಿಸಿ, ಸರಿನಾ? ಇದನ್ನ ಹೇಳ್ತಾ ನಾನು ಈ ವಿಡಿಯೋನೀಗ ನಾನು ಕೊನೆ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನು ವಿಡಿಯೋ ಮಾಡಿದಾಗ ನಾನು ಮುಂದೆ ಏನು ಮಾತಾಡಬೇಕು ಅನ್ನೋದನ್ನ ನಾನು ಮೈಂಡ್ ಇಟ್ಕೊತೀನಿ. ಸೊ ಸುದೀಪಣ್ಣ ಪ್ಲೀಸ್ ಕಳ್ಸ್ಕೊಳ್ಳಿ ಸುದೀಪಣ್ಣ, ಒಂದ್ಸತಿ ಸುದೀಪಣ್ಣ ಪ್ಲೀಸ್ ಸ್ವಲ್ಪ ನಿಮ್ಮ ಮುಂಗಡೆ ಬಂದ್ಬಿಟ್ಟು ಫೇಸ್ ಟು ಫೇಸ್ ಮ್ಯಾಚ್ ಮಾಡ್ಬೇಕಂತ ತುಂಬಾ ಆಸೆ ಇದೆ ನನಗೆ. ಸುದೀಪಣ್ಣ
ಅವ್ರ ಥರ ಇದ್ದೀನಲ್ಲ ಅನ್ನೋದು ಅದಕ್ಕೆ ಸ್ವಲ್ಪ ಇದಿದೆ, ಆಟಿಟ್ಯೂಡ್ ಏನೋ ಹೇಳ್ತಾರಲ್ಲ ಅದೊಂದಿದೆ. ಸೊ ಕಳ್ಸ್ಕೊಳ್ಳಿ. ಏನು ಹೇಗಿರತ್ತೆ ಅಂತ ಗೊತ್ತಿಲ್ಲ ಅದು. ಸೊ ಇಷ್ಟನ್ನೆಲ್ಲ ಹೇಳ್ತಾ ನಾನು ಈ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಬಾಯ್ ಅಂತ ಹೇಳ್ತೀನಿ. ಸುದೀಪಣ್ಣ ಮತ್ತೊಮ್ಮೆ ಅದೇ ಕ್ಲೈಮ್ಯಾಕ್ಸು. ಸುದೀಪಣ್ಣ ಐ ಲವ್ ಯು ಸುದೀಪಣ್ಣ. ಸುದೀಪಣ್ಣ ಪ್ಲೀಸ್ ಕಳ್ಸ್ಕೊಳ್ಳಿ ದಯವಿಟ್ಟು. ನಿಮ್ಮವರೆಗೂ ನಿಮ್ಮ ಹತ್ರ ಬರಬೇಕು, ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಹೇಗಾದರೂ ಮಾಡಿ ನಿಮ್ಮವರೆಗೂ ನನ್ನನ್ನು ಕಳ್ಸ್ಕೊಳ್ಳಿ ಅಂತ ಹೇಳ್ತಾ ನಂದಿ ಮಾತಾಡಿರೋವಂಥ 2 ಮಾತುಗಳು ನಾನು ಇಲ್ಲಿಗೆ ಮುಗಿಸೋದಿಕ್ಕೆ ಅಂತ ಪ್ರಯತ್ನ ಪಡ್ತೀನಿ. ಮುಗಿಸ್ತೀನಿ, ಪ್ರಯತ್ನ ಪಡ್ತೀನಿ. ಮುಗಿಸ್ಲೇಬೇಕಲ್ಲ ಅದನ್ನ, ಸ್ವಲ್ಪ ಮುಗಿಸೋದಕ್ಕೆ ಅದರ ಪ್ರಯತ್ನ ಅದರಲ್ಲಿ ಅಂತೇಳಿ ಮಾಡ್ತೀನಿ. ಸುದೀಪಣ್ಣ ಬಾಯ್ ಅಗೇನ್. ಐ ಲವ್ ಯು ಸುದೀಪಣ್ಣ ಆ್ಯಂಡ್ ಐ ಮಿಸ್ ಯು. ಸುದೀಪಣ್ಣ ಬಾಯ್. ಸುದೀಪಣ್ಣ ಕಳ್ಸ್ಕೊಳ್ಳಿ ಪ್ಲೀಸ್.